ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ನಾವಿವತ್ತು ಬೆಂಗಳೂರಿಂದ ಮಧ್ಯಪ್ರದೇಶದ ಇಂದೂರ್ಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ನಾವು ಹೋಗ್ತಾ ಇರೋಂಥ ಪ್ಲೇಸು ಓಂಕಾರೇಶ್ವರ ಮತ್ತು ಮಮಲೇಶ್ವರ ದೇವಸ್ಥಾನಕ್ಕೆ. ಈಗ ನಾವು ಬೆಂಗಳೂರಿಂದ ಮಧ್ಯಪ್ರದೇಶನ ಇಂದೋರ್ಗೆ ಹೋಗ್ತಾ ಇದ್ದೀವಿ. ಇಂದೋರ್ನಲ್ಲಿ ಹೋಗಿ ಅಲ್ಲಿಂದ ಉಜ್ಜಯಿನಿ ದರ್ಶನ ಮಾಡಿ ಆಮೇಲೆ ಓಂಕಾರೇಶ್ವರ ಅಮಲೇಶ್ವರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಗುಜರಾತ್ಗೆ ಹೋಗ್ಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು. ರಾತ್ರಿ 10:30ಕ್ಕೆ ಬೆಂಗಳೂರು ಏರ್ಪೋರ್ಟ್ ಇಂದ ಬಿಟ್ಟಂತ ಫ್ಲೈಟು ಇಂದೋರ್ ಹೋಗಿ ತಲುಪೋ ಅಷ್ಟೊತ್ತಿಗೆ 12:45 ಆಗಿತ್ತು. ಮಧ್ಯಪ್ರದೇಶ್ ಟೂರಿಸಂ ವೆಲ್ಕಮ್ಸ್ ಯು. ಇಂದೋರ್ ಏರ್ಪೋರ್ಟ್ ನಲ್ಲಿ ಒಂದಷ್ಟು ಮಧ್ಯಪ್ರದೇಶ ಟೂರಿಸಂ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಹಾಗೆ ಅಲ್ಲಿಂದ ಏರ್ಪೋರ್ಟ್ ಅನ್ನ ಚೆಕ್ಔಟ್ ಆಗಿ ನಾವು ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ 5 ಗಂಟೆಗೆ ನಾವು ತಲುಪಬೇಕಾಗಿರುವಂತ ಜಾಗ ಓಂಕಾರೇಶ್ವರ ದೇವಸ್ಥಾನ. ಹಾಗಾಗಿ ಇಲ್ಲಿಂದ ನಾವು ಹೊರಟು ಮಧ್ಯ ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆಯಿಂದ ನಮ್ಮ ಪ್ರಯಾಣ ಮತ್ತೆ ಶುರುವಾಗುತ್ತೆ. ಓಂಕಾರೇಶ್ವರ ದೇವಸ್ಥಾನನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದ ನಾವು ಓಂಕಾರೇಶ್ವರ ದೇವಸ್ಥಾನ ಈ ನರ್ಮದಾ ನದಿಯ ತೂಗು ಸೇತುವೆಯ ಬಳಿ ನಾವು ಬಂದಿದ್ದು ಬೆಳಿಗ್ಗೆ ಸುಮಾರು 5 ಗಂಟೆಗೆ. ನರ್ಮದಾ ನದಿ ತುಂಬಿ ಹರಿತಾ ಇರೋದನ್ನ ನೀವು ಇಲ್ಲಿ ನೋಡ್ಬೋದು. ತೂಗು ಸೇತುವೆಯ ಅದ್ಭುತವಾದ ದೃಶ್ಯವನ್ನ ನೀವು ಕಣ್ತುಂಬ್ಕೊಳ್ಳಿ. ಈಗ ನಾವು ಓಂಕಾರದಲ್ಲಿದ್ದೀವಿ, ಓಂಕಾರೇಶ್ವರ ದೇವಸ್ಥಾನದಲ್ಲಿ. ಈಗ ಮೊದಲು ಓಂಕಾರೇಶ್ವರ ದರ್ಶನ ಮಾಡಿ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಬೆಳಗಿನ ಜಾವ. ಇದು ತೂಗು ಸೇತುವೆ ಬರ್ತಾ ಇದೆ. 5 ಗಂಟೆಗೆ ದರ್ಶನ ಮಾಡಿ ನಂತರ ಮಮಲೇಶ್ವರಕ್ಕೆ ಹೊರಡ್ತೀವಿ. ಮಮಲೇಶ್ವರನ ದರ್ಶನ ಮಾಡಿ ಬರ್ತೀವಿ. ಇಲ್ಲಿ 2 ಜ್ಯೋತಿರ್ಲಿಂಗಗಳಿವೆ. ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯಲ್ಲಿ ಇರುವಂತಹ ಈ ಓಂಕಾರೇಶ್ವರ ದೇವಸ್ಥಾನ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಓಂಕಾರೇಶ್ವರ 12 ಜ್ಯೋತಿರ್ಲಿಂಗಗಳ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಓಂಕಾರೇಶ್ವರ ಕೂಡ ಒಂದು. ಓಂಕಾರೇಶ್ವರ 6 ಗಂಟೆ ಒಳಗೆ ನಮಗೆ ಭಗವಂತನ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಗಿದೆ. ಎಲ್ಲ ಪೂಜೆ ಮುಗಿಸ್ಕೊಂಡು ಈಗ ಮಮಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಮಮಲೇಶ್ವರನ ದರ್ಶನ ಮಾಡಿ ಮುಂದೆ ನಾವು ಉಜ್ಜಯಿನಿಗೆ ಹೋಗ್ತೀವಿ. ಒಂದು ಜ್ಯೋತಿರ್ಲಿಂಗವನ್ನ ಈಗ ದರ್ಶನ ಮಾಡಾಯ್ತು. ನಂತರ ಮತ್ತೊಂದು ಜ್ಯೋತಿರ್ಲಿಂಗವನ್ನ ನೋಡ್ಬೇಕು ಅನ್ನೋದಾದ್ರೆ ನಾವು ಮಮಲೇಶ್ವರಕ್ಕೆ ಹೋಗ್ಬೇಕು. ಮತ್ತೆ ಈ ನರ್ಮದಾ ನದಿಯು ತುಂಬಿ ಹರಿತಾ ಇರೋದು ನೀವು ಕಣ್ತುಂಬ್ಕೊಂಡಿದ್ದೀರಾ. ನೀವು ನೋಡ್ತಾ ಇರೋ ಹಾಗೆ ಇವಾಗ ಹೆಚ್ಚು ಮಳೆ ಆಗಿರೋದ್ರಿಂದ ನರ್ಮದಾ ನದಿ ತುಂಬಿ ಹರಿತಾ ಇದೆ ನೋಡಿ. ನಾವಿವಾಗ ಬಂದಿರೋದು ಮಮಲೇಶ್ವರ ದೇವಸ್ಥಾನಕ್ಕೆ. ಇದು ಜ್ಯೋತಿರ್ಲಿಂಗ ಮಮಲೇಶ್ವರ. ಇದನ್ನ ಮಮಲೇಶ್ವರ ಅಂತಾನು ಕರೀತಾರೆ. ನಾವೀಗ ದರ್ಶನ ಮಾಡ್ಕೊಂಡು ಬಂದಿರೋದು ಓಂಕಾರೇಶ್ವರ, ಇದು ಮಮಲೇಶ್ವರ. ಈ ಎರಡನ್ನು ಈಗ ದರ್ಶನ ಮಾಡಿ 6:30 ಒಳಗೆ ಮುಂದೆ ನಾವು ಉಜ್ಜಯಿನಿಗೆ ಹೋಗ್ತಾ ಇದ್ದೀವಿ. 2 ದರ್ಶನ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಮಮಲೇಶ್ವರ ದೇವಸ್ಥಾನದ ಒಳಭಾಗವನ್ನ. ಈಗ ನಾವಿರೋದು ಮಮಲೇಶ್ವರ ದೇವಸ್ಥಾನದ ಹೊರಾಂಗಣ. ಈ ಹೊರಾಂಗಣ ಚಿತ್ರವನ್ನ ನೋಡಿ. ಈ ಮಮಲೇಶ್ವರ ದೇವಸ್ಥಾನದ ವಿನ್ಯಾಸವು ತುಂಬಾ ಅದ್ಭುತವಾಗಿದ್ದು ನೋಡೋದಕ್ಕೆ ಕಣ್ಮನ ಸೆಳೆಯುತ್ತದೆ. 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ 2 ಜ್ಯೋತಿರ್ಲಿಂಗಗಳ ದರ್ಶನವನ್ನ ನಾವಿವತ್ತು ಮಾಡಿದ್ದೀವಿ. ಹಾಗಾಗಿ ಮನಸ್ಸಿಗೆ ಏನೋ ಒಂಥರ ಖುಷಿ ಮತ್ತು ಸಂತಸ. ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇರೋದು ಉಜ್ಜಯಿನಿಗೆ. ಉಜ್ಜಯಿನಿಯ ಇತಿಹಾಸ ಮತ್ತು ಅಪ್ಡೇಟ್ಸ್ ಅನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.